ಶಾಂತಿಯಮ್ಮ, ಶಾಂತಿಯಮ್ಮ ಇನ್ನ ಹೊರಗ್ ಬರ್ಲೇ ಇಲ್ವಲ್ಲವಾ? ಬರ್ಬೇಕು ತಾನ ಪಟ ಪಟ. ಏಟತ್ ಮಾಡ್ತೀಯವ? ನನ್ ಮಗ ರೋಮ ಕಾಯ್ಕೊಂಡ್ ಕೂತಾನ. ಅಮ್ಮರೆ ಬರ್ತಾವಳೆ, ಒಂದೆರಡು ನಿಮಿಷ ಬರ್ತಾಳೆ. ಅವಳೇನೋ ಒಂಥರ ಬೇಜಾರಲ್ಲೇ ಕುಂತವಳೆ. ಯಾಕೋ ಅವಳು ಮೊದ್ಲಿನ ತರ ಸರಿ ಹೋಗ್ತಾನೆ ಇಲ್ಲ ಯಾಕೋ. ಅಲ್ಲ ಕಣವ, ನೀನೇನವ ನನ್ನ ಅಮ್ಮರೆಗೆ ಮೊರೆ ಅನ್ಕೊಂಡು ಬೀಗ್ರೆ ಅಂತ ಬೇಸನ್ನು. ಅಮ್ಮರೆ ಅಂತ ಅಮ್ಮರೆ ಅಮ್ಮರೆ ಪಮ್ಮರೆ ಏನೂ ಇಲ್ಲ. ನಾವು ನೀವು ಬೀಗ್ರು ಕರ್ಕೊಂಬರೋಗು ನಮ್ಮ ಹೆಣ್ಮಗಿನ. ಎದಕ್ಕ ಬೇಜಾರಾಗುದಂತೆ? ಎಲ್ಲ ಹಳೆದಲ್ಲ ಮರ್ತು ಇವಾಗ ಹೊಸ ಜೀವನ ಕಾಲಿರ್ತಾವಳೆ. ಬೇಜಾರಾಗಬಾರ್ದು, ಕರ್ಕೊಂಬರೋಗು. ಅಲ್ರಿ ಅಮ್ಮರೆ, ನೀವು ನಮ್ಗಿಂತ ಸಾವುಕಾರಲ್ಲ. ನಾವ್ ಅನ್ನೋದು ಅಮ್ಮರೆ ಅಂತಾನೆ ಅನ್ಬೇಕಲ್ಲ. ನೀವು ಮದ್ವೆ ಮಾಡ್ಕೊಂಡಿರೋ ತಕ್ಷಣ ನಾವು ಬೀಗ್ರು ಅನ್ನಕ್ಕಾಗುತ್ತೇನ? ಅಯ್ಯೋ, ನಿನ್ ಮಗಳು ಅಷ್ಟೇ ಕಣವ. ಆಕೆ ಹತ್ರನೇ ಹೊಲ ಆಸ್ತಿ ಎಲ್ಲ ಐತಿ. ಅವ್ರ ಮಾವ ಬರ್ಕೊಟ್ಟ. ನಾನ್ ಹಂಗ ಅಂತೀನಿ, ಬೇಡವ ಯಾರ್ಗಾರು ಕೊಟ್ಬಿಡು ಸುಮ್ಕ ಅಂತೇಳಿ. ಅಯ್ಯೋ ಇಲ್ಲಮ್ಮ, ಕೊಡ್ಬೇಕು ಅಂತ ಆಕೆ ಅಂತಾಳ. ಆಮ್ಯಾಗ ನನ್ನ ಅಮ್ಮರೆ ಅಮ್ಮರೆ ಅಂತಾಳ. ಆಕಿನ ಅತ್ತೆ ಅಂತ ಕರೀತಾ ಇಲ್ಲ. ಅಯ್ಯೋ, ಇದೊಳೆ ಚಂದ ಐತೆ ಬಿಡವ ನಿಂದು. ಎಲ್ಲ ಸಾವುಕಾರ ಮಾಮ, ನೀವ್ ಇನ್ನ ಇಲ್ಲ ಕುಂತೀರಾ? ನಮ್ ಶಿವ ಒಬ್ಬನ ಒಳಗ್ ಬಿಟ್ಟು ಬಂದಿರೇನ? ಪಾಪ ಕಾಯಕ್ಕಿಲ್ಲ ಏನ? ಇನ್ನ ಇವ್ರ ಮಗಳು ಹೋಗಿಲ್ಲ ಇನ್ನ ಒಳಕ? ಜಯಂತ, ಜಯಲಕ್ಷ್ಮಿ ಬಂದ್ರವ ಬರ್ರಿ. ಹೋಗವ. ನಿಮ್ಮ ಅಕ್ಕ ನಿನ್ ತಂಗಿನ ನಿಮ್ಮ ಅಕ್ಕ ಬರ್ನೇ ಒಲ್ಲು ನೋಡು. ನಿನ್ ಮರ್ಗೆ ಅಂತಲ್ಲ, ನೀವಿಬ್ರು ಅವಳಿ ಅವಳಿಬ್ರು ಅವಳಿ ಅಂತಲ್ಲ. ಹೋಗು, ಕರ್ಕೊಂಡ್ ಬರೋಕು ಬರ್ ನಾವು ಅಲ್ಲು. ಒಂದೊಂದ್ ತಿಂಗಳು ಹೆಚ್ಚು ಕಮ್ಮಿ ಅಂತಿದ್ಲಪ್ಪ ಈಕಿನ ಲಕ್ಷ್ಮಿ ಅಮ್ಮನೆ ಅಂದಿದ್ದು. ಒಂದೊಂದ್ ತಿಂಗಳು ಹೆಚ್ಚು ಕಮ್ಮಿ ಅಂತೇಳಿ ನೋಡ, ಹೋಗ್ ಕರ್ಕೊಂಡ್ ಬರೋಗವ. ಅಯ್ಯೋ, ಅವಳಿಗೆಲ್ಲ ಹಳೆದೆಲ್ಲ ಬೇಜಾರ ಅಂದ್ಕೊಂಡಿರ್ಬೇಕು. ಕರ್ಕೊಂಡ್ ಬರ್ತೀನಿ ರೀ. ಅವಳು ಅಂತಾರ ಒಂದ್ಸರಿ ತಲೆಗೆ ಇಟ್ಕೊಂಡ್ಬಿಟ್ಟು ಅದನ್ನೇ ಇಟ್ಕೊಂಡಿರ್ತಾಳೆ. ಕರ್ಕೊಂಡ್ ಬರ್ತೀನಿ. ಅಲ್ಲಕನ್ ಮರ, ನೀನ್ ಯಾಕ ಅಂತ ಹೋಗ್ತಿದ್ದಿ? ಎದಕ್ಕ ಹೋಗ್ತಿರಂಗಿದಿ? ಏನ್ ಕೇಳಕ್ ಹೋಗ್ತಿದ್ಯೋ? ಅವ ಇದಂಗ ಮುಜ್ಗಾರ ತರುವಂತದ ಏನ್ ಕೇಳ್ಬಿಡಕನಪ್ಪ. ಈ ಸುಮ್ಕಿರ. ಗಂಡಸ್ರು ಏನಾರು ಮಾತಾಡ್ಕತಿ ಸುಮ್ಕಿರು. ನೀನೇನೋಳೆ ಅಯ್ಯೋ ಏನೋ ಕೇಳ್ಕೊಂಡ್ಬಿಡತ್ತಾರ ಮಾತಾಡ್ತೀಯ, ಸುಮ್ಕಿರು. ನಾನೇನೋ ಮಾತಾಡ್ಬೇಕು ಅನ್ಕೊಂಡು ಹೋಗ್ತಾವ, ಎದಕ್ಕೆ ಹಿಂಗರ್ತಿ? ಹೋಗವ, ಪಟ್ಪಟ್ನ ಕರ್ಕೊಂಡ್ ಬರಕು. ನನ್ನ ಮಗ ಏಟು ಅಂತ ಕರ್ಕೊಂಡ್ ಕೂತಿರ್ತಾರ. ಅವ್ರ ಎಡ್ತಿ ನೋಡ್ಬೇಕು ಅಂತ ಹಂಗ ಸೇರಕಿಲ್ಲೇನ? ಕರ್ಕೊಂಡ್ ಬರಕು. ನಾನ್ ಸೀರೆ ಗಿರೆ ತಕೊಡ್ತೀನಿ ಕಲ. ನೀನ್ ಏನ್ರು ಬೇಡಕನ ಹಾಕಿರ ಬಿಟ್ರೆ ಚೆನ್ನಾಗ್ ಕಾಣಿಸ್ತಲ್ಲ ಅಂತವೆಲ್ಲ ಮಾಡ್ಕೊಂಡ್ ಕುತ್ಕೊ ಅಂತವ. ಇರೋನ ಮಗ ಅನ್ಬಿಟ್ಟು ಹೋಗಿವ ಎಲ್ಲ ಹಾಕಿವಿ. ಆಗ್ಲೇ ಬೈತಿದ್ನ ಅದ್ಕಿ. ಇರೋಂಗೆ ಊಟವ ಹಾಕ್ಬೇಕಿತ್ತೇನ? ನಿಂಗ್ ಮಾಡಕ್ಕೆ ಆಮಿಲ್ಲ ನಿಂಗ ಅಂತ ಬೈತಿತ್ತು. ಕಳ್ಸು. ಅಲ್ಲ ಕನಲ್ಲ, ನಿಂದೆ ಅವತ್ತಲ್ಲ ಫಸ್ಟ್ ನೈಟು. ನೀನೇನ್ರು ಯಾವತ್ ನಿನ್ ಪಳಗಿಸೋದು? ಈ ಸುಮ್ಮಿರು ಸಾವುಕಾರ ಮಾಮ, ನೀನೇನೋಳೆ ಈ ತರ ಮಾತಾಡ್ತಿ. ನಮ್ಮ ಅತ್ತನ ಮಾವ ಶಾಸ್ತ್ರ ಕೇಳ್ಕೊಂಡ್ ಬಂದವ್ರಂತೆ ನಾಳೆ ಮಾಡ್ತಾರಂತ ಕಣ ನಮ್ಗ. ನಮ್ಮ ಅತ್ತನ ಮಾವನೇ ಅಂತಿದ್ರು, ನಾಳೆ ಮಾಡ್ಬಿಡ್ತೀವಿ ನಿಮ್ದು ಫಸ್ಟ್ ನೈಟ್ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ಅಂತ ಅಂತಿದ್ರು. ನೀನೇನೋಳೆ ಹಿಂಗ ಕೇಳುದು? ಸುಮ್ಕಿರು. ಬೋಡಿ ಮಗನ ಏನ್ ನಗ ನೋಡ, ನಗವ ಒಬ್ಬೊಬ್ಬೊಬ್ಬ ಏನ್ ಪ್ರಸ್ತಾ ಅಂತ ನಕ್ಕು ಬಿಡ್ತಾನ. ಅಲ್ಕಿರಿಯದ್ ನೋಡ, ಅಲ್ಕಿರಿಯದ್ ಬೋಡಿ ಮಗನ ಬಾಳಿತಿ ಬಿಡಲೆ. ಛತ್ರಿ ಬಿಲೆ ನೀನು. ಮಾಡಿದ್ರ ಬಿಡು. ನನ್ನ ಮಗ ಏಟು ಕೈಕೊಂಡ್ ಕುತ್ಕೊಂತಾರ. ಬರ್ರಿ ಪಟ ಪಟ. ಹಾಲ್ ತಕೊಂಡಿದ್ದಿ ತಾನೆ? ತಕೊಂಡಿದ್ದೀನಿ ಅತ್ತೆ, ಕೈಯಾಗೆ ಇದೆಯಲ್ಲ. ಅಲಕನ ಮಗಳೇ, ಕತ್ತೆತ್ತೆ ನಿನ್ ಗಂಡ ತಕ್ಕ ಹೋಗವರ್ಗಾರುವ. ಅಯ್ಯೋ ಮರೈತಿ, ಇದೇನ ಹಿಂಗ್ ಕತ್ತು ಬಕ್ಕುಸ್ತಿ? ಎತ್ತಮ್ಮಿ ಮಾತ, ನಿಮ್ಮ ಅಪ್ಪ ನಿಮ್ಮ ಅವ್ವ ಮತ್ತೆ ನಿಮ್ಮ ಅತ್ತೆ ನಿಮ್ಮ ಅವ್ವ ಎಲ್ಲ ನಿಂತವ್ರೆ. ಎತ್ತೆ ನಿನ್ ತಂಗಿ ಬೇರೆ ಬಂದಾಳ. ಎತ್ತಮ್ಮಿ ಕತ್ತ. ಹೋಗಮ್ಮ ಸುಮ್ಕ ನೀನೋಳೆ. ಅಲ್ಲಿ ಒಳಗ್ ರೇಗಿಸಿದ್ದಲ್ದಂತೆ ಹೊರಗೂ ರೇಗಿಸ್ತೀಯನ? ಸುಮ್ಕ ನಡಿ. ಅಲಕನವ, ಫಸ್ಟ್ ನೈಟ್ ಒಳಗ ರೂಮ್ ಒಳಕ ನಿಮ್ಮ ಎದ್ದು ಹೋಯ್ತಲ್ಲ. ನಡಿ ಒಳಕ ಅಂತೀಯಲ್ಲ. ನಡಿ ಸುಮ್ಕ. ಬರ್ರಿ. ಆದ್ರೂ ತಮಾಷೆ ಬಾಳ್ ಮಾಡ್ತೀಯ ಬಿಡು ಮಗ. ನೀವೇನ್ ಬಿಗ್ರೆ ಆದ್ರೂ ತಮಾಷೆ ಬಾಳ್ ಮಾಡ್ತೀರಿ ಬಿಡ್ರಿ. ಬರ್ರಿ ಹೋಗೋಣ ಪಟಾಪಟ್ನ. ಕರ್ಕೊಂಡೋಗಿ ಬಿಟ್ಟು ಬರಮಂತೆ. ಏನ್ ಮಗ ಎದ್ರಕಂದದ ಮ್ಯಾಗ? ಯವ್ವ, ನಮ್ಮವ್ವ ತಾಯಿ ಜೀವನ ಇವಾಗ ಪಾವನ ಆಯ್ತು. ಈಗ ತಾನೇ ಬೀಗ್ರು ಅಂತ ಅಂದಲ್ಲ. ಸರಿ ಬಾ. ಏನೋ ಬೀಗ್ರು ಅಂತ ಎಳ್ಸ್ಕೊಳಕ ಪುಣ್ಯ ಮಾಡಿ ನಿನ್ ತಾಯಿಯಾಗ. ಇವಾಗ ಅಪರೂಪಕಾರ ಒಂದಲ್ಲ ಬಾ. ಅಮ್ಮರೆ ನಾನ್ ಬಂದಾಗಿಂದ ನೋಡ್ತಾನೆ ಅಮ್ಮರೆ ಅಂತಿಲ್ಲ ಮಗ. ಅಯ್ಯೋ, ಹಿಂಗ ಯಾರಿಗೂ ಮರ್ಯಾದೆ ಕೊಡಬಾರ್ದು. ಕೊಡ್ಬೇಕು. ನಾವೇನಾರು ಬೇರೆ ನಿಮ್ ಕಡೆಯವ್ರನ್ನ ಯಾರು ಮದುವೆ ಮಾಡ್ಕೊಂಡು ಹೋಗಿದ್ರೆ ಅಮ್ಮರೆ ಅಂತ ಕರಿ. ಈಗ ನಿಮ್ಮನೆ ಹುಡುಗಿನೇ ಮದುವೆ ಮಾಡ್ಕೊಂಡು ಹೋಗಿವಪ್ಪ. ಅಮ್ಮರೆ ಅಂದ್ರೆ ಬಂದು ಆಡ್ಕೊತಿಲ್ಲೇನ? ಬರ್ರಿ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನಿನ್ನ ಸುಂದರ ಮಗವನ್ನೊಮ್ಮೆ ತೋರುವೆಯ. ಕಿನ್ನರಿ ಕಿನ್ನರಿ ನನ್ನ ಪ್ರೀತಿಯ ಮಗವನ್ನೊಮ್ಮೆ ಆಡುವೆಯ. ಬಂತು ಪ್ರೀತಿ ಬಂತು, ನಂಗೂ ನಿಂಗೂ ಪ್ರೀತಿ ಬಂತು ಆಡುವಂತು, ಆಡಿ ಕೇಳುವಂತು. ಅಲ್ಲಲ್ಲ ಏನಲ್ಲ ಲೋ, ಏನ್ಲಾ ಮದ್ವೆ ಆಗ್ಬಿಟ್ಟು ಬರೀ ಫಸ್ಟ್ ನೈಟ್ ದಿನ ಬರೀ ಆಡ್ ಹೇಳ್ಕೊಂಡೆ ಕಳ್ದ್ಬಿಟ್ಟಿಯ? ಎರಡ್ ಜೊತೆ ಸಂಸ್ಕಿಂಸರ ಮಾಡ್ತೀಯ? ಕರ್ಕಲ್ಲ ನೀನ್ ಏನ್ರ ನಾವು ಹೊರಕ್ ಹೋಗ್ತೀವಿ. ಅಪ್ಪಯ್ಯ ಲೋ, ನಿನ್ ಹೆಸರು ಬರ್ನಾವಲ್ತು ನೋಡಲ್ಲ ಜೈ ಅಂತ. ಅದ್ಕೆ ನೀವೆಲ್ಲ ಬಂದಿರ? ನೀವೆಲ್ಲ ಕೋಣೆಯಾಗ ಹಾಕಿ ಬರ್ಬೋದ್ರಿ. ಹೊರಗೆ ಹಾಕಿ ಕೈಯಾಗ ಹಾಕಿ ಕಳಿಸ್ಬೇಕಿತ್ತು. ನಾನೇ ಕಣಪ್ಪ ಕರ್ಕೊಂಡ್ ಬಂದಿದ್ದು. ನನ್ ಮಗರಾಜ ಏನ್ ಮಾಡ್ತಾವನೆ? ಪ್ರಸ್ತುತ ದಿನ ಎಂಟಿಂದ ಮಾತಾಡ್ಸ್ಕೊಂಡ್ ಕುತ್ಕೊಂತಾನ, ಇಲ್ಲ ಒಬ್ನೇ ಕೂತಿರ್ತಾನ. ನಾನ್ ಹಂಗು ಅನ್ಕೊಂಡ್ ಬಂದಿ. ನೋಡ್ ಮಗ, ಇವತ್ ನನ್ ಮಗ ಬರೀ ಆಡ್ ಹೇಳ್ಕೊಂಡೆ ಕೂತಿರ್ತಾನ ಅಂತೇಳಿ. ಸಂಸಾರನ ಮಾಡಪ್ಪ ನನ್ ಸೊಸೆ ತಕ್ಕ. ಬರೀ ಆಡ್ ಹೇಳ್ಕೊಂಡೆ ಕುತ್ಕೊಂಬೇಡ. ನೀನೇನ ಒಳ್ಳೆ ಇಂತಕ್ಕೆಲ್ಲ ಕರ್ಕೊಂಡ್ ಬರ್ತಾರೇನ? ಅಲ್ಲೇ ಬಾಗ್ಲತವೆ ಹಾಕ್ಬಿಟ್ಬಿಟ್ಟು ಕಳಿಸ್ತಾರ. ನೀನೇನ್ ಒಳ್ಳೆ ಹೋಗವ ಹೊರಕ. ನಡೀರಪ್ಪ ಅಣ್ಣ ಏನು ಅತ್ತೆ ಜೊತೆ ಬ್ಯಾಳ ಫೀಲಿಂಗ್ ಅಲ್ಲಿ ಮಾತಾಡ್ಬೇಕಂತ. ಬರ್ರಿ ಹೋಗುಮಂತ. ಸುಮ್ನೆ ಮಾತಾಡಿದ್ರೆ ಕಾಲಕರ್ ಚಡ್ಲು ಕೊಂಡ್ಬಿಡ್ತಾನ. ಬರ್ರಿ ಹೋಗಮ. ಸರಿ ನಡಿ ಸರ್ದಿ. ಗಂಡ ಎಂತಿದ್ದತೆ ನಾವೇನ್ ಮದ್ಯ ನಡೀರಿ. ಬಾರಲ್ಲ ಚಿಲ್ಕ ಹಾಕದಂತೆ ಪ್ರಸ್ತುತ ಮಾಡ್ಕೊಂಡ್ಬಿಟ್ಟಿ. ಯಾರು ಒಳಗ್ ಬಂದ್ಬಿಟ್ಟಾರ ಬಾ. ಆಗಪ್ಪಯ್ಯ ಸುಮ್ಕ ನೀನೇನೊಳೆ ಹಿಂಗ ಮಾತಾಡುದು. ಹೋಗು, ಚಿಲ್ಕತನ ಹಾಕತ್ತೀನಿ. ಹೋಗು ಫಸ್ಟ್. ಸರಿ ತಗಲ್ಲ. ನೀನ್ ಯಾಕೊಳ್ಳಿ ಹಿಂಗ ಆಡ್ತಿರು ಹೋಯ್ತಿರಿ. ನಮ್ಮ ಹೆಣ್ಮಗ ಹುಷಾರು. ಜಗ್ಗಿಗ್ಲ ಮಾಡ್ಕೊಂಡ್ಬಿಟ್ಟಿ. ನಮ್ಮ ಹೆಣ್ಮಗ ಮೊದ್ಲೇ ರುದ್ರಿ ಯಾವ ತರ ಕಳಿಸ್ತಾ. ಬರ್ಸ್ಕೊಂಬ ಹೆಣ್ಮಗಿ ಕೈಯಲ್ಲಿ. ಸರಿಯಾ?
ಹೋಗಪ್ಪ ಸುಮ್ಕ ಓರಿ ಅಂತ ಹೇಳಿದ್ದು ಎಲ್ಲ ಏನ್ ಸಾಲಕ್ ಬಂದ್ ನಿಂತ್ಕೊಂಡ್ಬಿಟ್ಟವ್ರೆ ಓರಿ. ಸರಿ ಸರಿ ಬರ್ರಿ ಸಾವ್ಕಾರ ಮಾಮ ಮತ್ತೆ ಬರ್ರಿ. ಆಮ್ಯಾಗ ಬರ್ದಿರ್ಬೇಕ ನಿನ್ ಮಗ ಬರ್ರಿ ಬರ್ರಿ. ನಿಮ್ಮಿಬ್ರಿಗೇನ್ ತಾಂಬೂಲ ಕೊಟ್ಟು ಹೋಗ್ಬೇಕ ಕಳ್ಸ್ಬೇಕೇನ ಹೋಗು. ನೀವ್ ಮಾಡಿದ್ರದ ನಾವ್ ಪ್ರಶ್ನೆ ಮಾಡ್ಕೊಂತಿರ್ತೀವಿ. ಹೋಗಪ್ಪ ಹೋಗಪ್ಪ ಸುಮ್ಕೊಳೆ ಹೆಂಗ್ ನಿಂತ ನೋಡ್ ಅವ್ರೆಲ್ಲ ಹೋದ್ರಿ ನೀನ್ ಹಿಂಗ ನಿಂತಿಯಲ್ಲ ಹೋಗಪ್ಪ ಸುಮ್ಕೊಳೆ. ಸರಿ ಬಿಡು ಆಯ್ತು ಯಾಕೆ ಹಿಂಗಾಗ್ತಿ ಹೋಯ್ತೀನಿ ಇರೋ ಮಗನ ಅಯ್ಯೋ ಅಯ್ಯೋ ಇರೋ ಆಯ್ತು. ನೀವೇನು ಬ್ಯಾಸರ ಆಗ್ಬೇಡ್ರಿ ಸಂತೀವ್ರೆ ನಮ್ಮ ಅಪ್ಪನ ಮಾವ ಹಂಗಿ ಒಂಚೂರು ಕಾಮಿಡಿ ಮಾಡ್ತಿರ್ತಾರ. ನೀವೇನ್ ಬ್ಯಾಸರ ತಗೋಬೇಡ್ರಿ ತಗೊಳ್ರಿ ಸರಿನಾ. ಇವ್ರ ಅಪ್ಪ ಅಮ್ಮ ಏನ್ ಹಿಂಗಾಡ್ತಾರೆ ಅನ್ಕೊಂಬೇಡ್ರಿ. ತಿರಿ ಚಿಲ್ಕ ಹಾಕ್ಬರ್ತೀರಿ. ನೀನಪ್ಪ ಮತ್ತೆ ಬಂದು ಇವಾಗ ಸುಮ್ಕ ಎದು ಹೊರಕ್ ಹೋಗಿದ್ದಿ. ನೀನ್ ಒಳ್ಳೆ ಒಳ್ಳೆ ನನ್ನ ಹಳೆ ಮಗ ಏನೋ ಬಂದ್ ನೋಡಕ್ ಹೋಗು. ಅಲ್ಲ ಕನ್ನಡ ದೇವಗಿವ ಬಂದದ್ದು ಬಾರ್ಗೆ ಕೊಡ್ಬೇಕೆ. ಅವಾಗ ಚಿಕ್ಕವನಿದ್ದಾಗ ಅಪ್ಪ ಬಾರ್ಗೆ ಹೋಗು ಅಂತಿದ್ದಲ್ಲ. ಬರ್ಲು ಚಪ್ಲಿ ಏನಾರ ತಂದು ಒಳಗೆ ಇಡ್ಬೇಕೆ ಮಂಚ ಸುತ್ತ. ನೋಡಪ್ಪ ನೀನ್ ಸೊಸೆ ನಗಿತಲ್ಲ ಸುಮ್ಕ ಹೋಗುವೆ. ಪಶು ಚಿಲ್ಕಾಕ್ತೀನಿ ಇರ್ರಿ ಸಂತೀರ. ಹೋಗಪ್ಪ ಇಷ್ಟು ಹೊರಕ್ ಹೋಗು. ನೀನ್ ಇಲ್ಲಿ ಇದ್ರೆ ಮಾತಾಡ್ಕೊಂತ ನಿಂತ್ಕೊಂತಿ ಹೋಗು ಹೊರಗ. ಸರಿ ಸರಿ ಬಿಡು ಆಯ್ತು ಹೋಯ್ತು. ಅದ ಯಾಕೊಳ್ಳೆ ವೈಕಂತಿ ಬಂದ್ ಚಿಲ್ಕ ಹಾಕಮ್ಮ. ನನಂಗ ಇನ್ಯಾರು ಬಂದಿದ್ದಾರ ಬಾ ಚಿಲ್ಕ ಹಾಕ. ಸರಿ ನೀ ಪೋಸ್ಟ್ ಹೊರಕ್ ಹೋಗು ಚಿಲ್ಕ ಹಾಕಂತ್ರಿ. ಅದು ಪಾಪ ಅದು ಇಲ್ಲ ಇದು ಇಲ್ಲ ಸುಮ್ಕ ಹೋಗಪ್ಪ. ನೀನೊಳೆ ಹೋಗತ್ತ ಸ್ವಲ್ಪ ಏನ್ ತಲೆ ತಿಂತವ ನಮ್ಮ ಮನೆಯವು. ನಾನು ಇದ ಮೊದಲಕ್ಕಿಂತ ನೋಡಿದಪ್ಪ ನಾನು ಚಿಕ್ಕ ವಯಸ್ಸಲ್ಲಿ ಏನೋ ತಮಾಷೆ ಮಾಡ್ತಿದ್ದ. ಈಗ ದೊಡ್ಡವರಾದ್ಮಾಗು ಹಿಂಗ ನಮ್ಮ ಅಪ್ಪ ಇಂಥ ಟೈಮ್ ಒಳಗ ಕಾಮಿಡಿ ಮಾಡ್ತಾನ ನಮ್ಮ ಅಪ್ಪ ನನ್ಗ. ನೀವು ಬೇಜಾರ್ ಆಗ್ಬಿಟ್ಟು ಸಂತೀವ್ರ. ನಂಗೆ ಏನು ಬೇಜಾರಾಗಿಲ್ರಿ. ಈ ತರ ಮನೆ ಸಿಕ್ಕರೆ ನಂಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮಂತ ಗಂಡ, ನಿಮ್ಮ ಅಪ್ಪ ಅಮ್ಮನಂತ ಅತ್ತೆ ಮಾವ ನಿಜವಾಗ್ಲೂ ಎಷ್ಟೋ ಜನ್ಮದ ಪುಣ್ಯ ಅಂತ ತಿಳ್ಕೊಂತೀನಿ. ನನ್ನ ಹತ್ರ ಮಾತಾಡ್ಬೇಕಾದ್ರೆ ನನ್ನ ಅಮ್ಮ ಅದೇ ಅಂದಿದ್ದು, ಯಾವ್ದಕ್ಕೂ ಯೋಚನೆ ಮಾಡ್ಬೇಡಮ್ಮ, 100 ಕಾಲ ನೀನ್ ಚೆನ್ನಾಗ್ ನೋಡ್ಕೊಂತ ನನ್ ಮಗ. ನನ್ ಮಗನ್ ಜೊತೆ ಯಾವಾಗ್ಲೂ ನೀನ್ ಸಪೋರ್ಟ್ ಆಗಿ ನಿಂತು ಅಷ್ಟೇ ಕೇಳೋದು. ನನ್ ಮಗಂಗ ನೀನ ಬೆನ್ನಲ್ಲಾಗ್ ನಿಂತಿರ್ಬೇಕು. ನೀನಾ ನನ್ ಮಗನ್ ಬಲಗೈ ಬಂಟಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ರು ಗೊತ್ತಾ. ಅವೆಲ್ಲ ಕೇಳ್ದಾಗ ನಂಗೆ ತುಂಬಾ ಖುಷಿ ಆಯ್ತು ಶಿವ ಅವ್ರೆ. ನನ್ಗೂ ಅಷ್ಟೇ ಕಣ್ರಿ ಮದ್ವೆನೇ ಬೇಡ ಅಂತ ಇದ್ದೆ. ಆದ್ರೆ ನಿನ್ನಂತ ಹುಡುಗಿ ಸಿಕ್ಕದ್ಮೇಲೆ ಈ ಲೈಫ್ ಅಲ್ಲಿ ಏನೋ ಸಿಕ್ಕದ ರೀತಿಯಾಗಿದೆ. ಅದ್ರಲ್ಲೂ ನಿಮ್ಮಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಇಬ್ರು ಒಂದೇ ತರ. ಏನಕ್ಕಂದ್ರೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ತಾರೆ. ಅದ್ರಲ್ಲೂ ನಿಮ್ ಮಿಸ್ಸೆ ಮಾಮ ಅವ್ರಂದ್ರೆ ನಂಗೆ ತುಂಬಾನೇ ಇಷ್ಟ. ಅಂದ್ರೆ ಸ್ವಲ್ಪ ಭಯ ಇದೆ ಇಲ್ಲ ಅಂತಲ್ಲ. ಅಂದ್ರೆ ಅವ್ರಂದ್ರೆ ತುಂಬಾ ಇಷ್ಟ. ನಿಮ್ನ ತುಂಬಾ ಕೇರ್ ಮಾಡ್ತಾರೆ ನಿಮ್ಮ ಮಾವ. ಇಡೀ ಊರಾಗೆ ಎಲ್ಲರೂ ಅದೇ ಮಾತಾಡ್ತಿದ್ದು. ನಾನು ಸಂಜೆ ವಾಕಿಂಗ್ ಹೋದಾಗ ನೀವು ಬೇಗ ಬಂದ್ಬಿಟ್ರಲ್ಲ ಬೇಜಾರಾಗಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಬಂದಲ್ಲ. ನಿಮ್ಮ ಅಪ್ಪನ ಜೊತೆ ಮಾಮನ ಜೊತೆ ಅವಾಗ ಊರ್ ಜನ ಎಲ್ಲ ಅದೇ ಅಂತಿದ್ದು. ಇವ್ರು ನೋಡುವ ಹುಡುಗಿ ನಾ ಒಳ್ಳೆ ಹುಡುಗ ಸಿಕ್ಕಿರೋ ಹುಡುಗನೇ ಸಿಕ್ಕವನೆ. ಆ ಹುಡುಗಿಗೂ ಒಳ್ಳೆ ಹುಡುಗ ಸಿಕ್ಕವನೆ. ಆ ಹುಡುಗಂಗೂ ಒಳ್ಳೆ ಹುಡುಗಿ ಸಿಕ್ಕವಳೆ. ನಿಮ್ ಬಗ್ಗೆ ಎಲ್ಲರೂ ಮಾತಾಡಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾರೋ ಒಬ್ರು ನಮ್ಮವರೇ ಕೆಟ್ಟದಾಗ ಮಾತಾಡಿದಾಗ ಯಾವ್ದು ತಲೆ ಕೆಡ್ಸ್ಕೋಬೇಡ್ರಿ. ನಿಮ್ ಜೊತೆ ನಾನು 100 ಕಾಲ ಇರ್ತಾ ಇರ್ತೀನಿ. ಎಲ್ಲಾರು ಹೇಳೋದ್ ನಿಜ ಕಣ್ರಿ, ಒಳ್ಳೆಯವ್ರಿಗೊಂದಿನ ಒಳ್ಳೇದ್ ತಾಗೆ ಆಗುತ್ತೆ ಅಂತೇಳಿ. ನಾನಂತೂ ಎಷ್ಟು ನೋವು ತಿಂದು ನಮ್ಗೆ ಈ ಜೀವನನೇ ಬೇಡ ಅಂತ ತಿಳ್ಕೊಂಡಿದ್ನೋ ಅವಾಗ ನೀವು ಸಿಕ್ಕಿ ನಂಗೆ ತುಂಬಾ ಖುಷಿ ಆಗಿದೆ. ಸರಿ ಕೊಡಿ ಎಲ್ಲ ಕಡೆ ಇರ್ತೀನಿ. ರೀ ನಮ್ಮಿಬ್ರದ್ದು ಮದ್ವೆ ಆಗಿದ್ಯಲ್ಲ ಇವಾಗ ನಿಮ್ಗೊಂದು 100 ಆಸೆ ಇರುತ್ತೆ. ನನ್ ಗಂಡನ ನಾನು ಆ ತರ ನೋಡ್ಕೊಬೇಕು, ನನ್ ಗಂಡ ಈ ತರ ನೋಡ್ಕೊಬೇಕು ಅಂತ ಸುಮಾರು ಆಸೆ ಇರುತ್ತೆ. ಆದ್ರೆ ನಿಮ್ಗೆ ಏನಾದ್ರು ಒಪಿನಿಯನ್ ಇದ್ರೆ ಹೇಳ್ಬಿಟ್ರಿ ಇವಾಗ್ಲೇ. ಏನಕ್ಕಂದ್ರೆ ಆಸೆನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ನನ್ಗೆ ಏನೂ ಆಸೆ ಇಲ್ಲ. ನಂಗಿರೋದೊಂದೇ, ಫಸ್ಟ್ ಒಂದ್ ಮಗು ಆಗ್ಬೇಕು. ಎಲ್ಲರೂ ಯಾರು ಆಡ್ಕೊಂಡಿದ್ದಾರೆ ಅವ್ರ ಮುಂದೆ ಎಲ್ಲ ನಂಗೆ ಆಗಿಲ್ಲ ಅಂದ್ರೂ ಕರ್ಕೊಂಡು ಹಾಸ್ಪಿಟ್ಲ್ ತೋರಿಸಿ ನೀವು ನನಗೊಂದ್ ಮಗು ಬೇಕಷ್ಟೇ. ಅವಾಗ್ಲೇ ಇವರೆಲ್ಲ ಬಾಯಿ ಮುಚ್ಚೋದು. ಅದಕ್ಕೆ ಹೇಳ್ತಿರೋದು. ಆಗ್ತಾವೆ ಬಿಡ್ರಿ. ಆಗಿಲ್ಲ ಅಂದ್ರ ನಾನು ಹಾಸ್ಪಿಟ್ಲ್ ಕರ್ಕೊಂಡೋಗಿ ತೋರಿಸ್ತೀನಿ. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಕ ಹೋಗ್ಬೇಡಿ. ನಮ್ಮಪ್ಪ ನಮ್ಮಮ್ಮ ಬಾಳ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಂತಾರೆ. ಅದ್ರ ಬಗ್ಗೆ ಅಂತ ಚಿಂತೆ ಮಾಡ್ಲಾಬೇಡ್ರಿ. ಅದ್ ಬಿಟ್ಟು ಮಗು ಬಗ್ಗೆ ಬಿಡ್ರಿ. ಮಗುದು ನಾವು ತೋರ್ಸ್ಕೊಂಡ್ರೆ ನಾವ್ ಹಾಗೆ ಆಗ್ತದೆ. ಆಗಿಲ್ಲ ಅಂದ್ರೆ ನನ್ಗ ನಿಮ್ಗ ಪ್ರಾಬ್ಲಮ್ ಇರೋದು ಅಂತ ಹೇಳಿ ತೋರ್ಸ್ಕೊಂಡು ಕ್ಲಿಯರ್ ಮಾಡ್ಕೊಳಕ್ಕೂ ಇದೆ ರೀ. ಇವಾಗ ಹೆಣ್ಮಕ್ಳಿಗೆ ಒಂದ್ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಳಕ್. ಯಾಕಂದ್ರೆ ನಾವು ಈಗಿನ ಕಾಲದವ್ರಾಗ ಇಟ್ಕೊಂಡು ನಾವ್ ಹಳೆದೆಲ್ಲ ನೆನ್ಪು ಮಾಡ್ಕೊಂಡು ಇವಾಗ ಮೊದ್ಲಿನ ತರ ಇಲ್ಲ. ಬಿಡಪ್ಪ ಹಾಸ್ಪಿಟ್ಲ್ ಕರ್ಕೊಂಡು ತೋರ್ಸ್ಬೇಕು ಬಿಡ್ಬೇಕು ಅನ್ನತ್ರ ಏನು ಇಲ್ಲ. ನಾನು ಕರ್ಕೊಂಡು ತೋರಿಸ್ತೀನಿ ಹಾಗೆ ಆಗ್ತದೆ. ನೀವು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡಿ. ಅಂದ್ರೆ ಮದ್ವೆ ಆದ್ಮೇಲೆ ನನ್ ಗಂಡ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಇಲ್ಲಿ ಕರ್ಕೊಂಡು ಹೋಗ್ಬೇಕು ಆತರ ಏನಾರ ಆಸೆ ಇದೆಯಾ? ಇದೆ. ಆದ್ರೆ ಏನಂದ್ರೆ ನಮ್ ಇಡೀ ಫ್ಯಾಮಿಲಿನೇ ಒಟ್ಟಿಗೆ ಹೋಗ್ಬೇಕು. ನಾವು ನೀವು ಅತ್ತೆ ಮಾವ ಎಲ್ಲಾರು ಫಿಲಂಗೆ ಹೋಗ್ಬೇಕು. ಎಲ್ಲೇ ಹೋಗ್ಬೇಕು ಯಾವ್ದೇ ಟೂರ್ ಮಾಡ್ಬೇಕು ಅಂದ್ರೆ 4 ಜನನು ಒಟ್ಟಿಗೆ ಹೋಗ್ಬೇಕು. ಮತ್ತೆ ನಿಮ್ ತಂಗಿನ ಕರ್ಸ್ಬೇಕು ಅಂತ ಹೇಳಿ ನನ್ಗೆ ಆಸೆ ಇದೆ ರೀ. ಅಯ್ಯೋ ಅದು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ನಮ್ಮ ಅಕ್ಕನ ಬಗ್ಗೆ ಚಿಂತಾ ಬಿಡ್ರಿ. ಆಕೆ ಬಂದ ಬರ್ತಾಳ. ತಮ್ಮನ ಮ್ಯಾಗ ಪ್ರೀತಿ ಇದ್ದೇ ಇರುತ್ತಾ. ಯಾರಿಗೆ ಆದ್ರೂ ಅಷ್ಟೇ ಅಕ್ಕ ಇಷ್ಟ ದಿನ ಅಂತ ಉಳ್ಸ್ಕೊಂಡಿರ್ತಾಳೆ. ಬಂದೇ ಬರ್ತಾಳೆ. ಯೋಚನೆ ಮಾಡ್ಬೇಡಿ. ನೀವ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನೀವ್ ಯೋಚನೆನ ಮಾಡಕೋಬೇಡ್ರಿ ಇದ್ರ ಬಗ್ಗೆ. ನೀವೇನ್ರಿ ಒಳ್ಳೆ ಎಲ್ಲಾರು ಕರ್ಕೊಂಡು ಹೋಗ್ಬೇಕು ಬಿಡ್ಬೇಕು ನಾವಿಬ್ರೆ ಹೋಗೋ ತರ ಹೇಳಿ ಅಂದ್ರೆ ಅಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೋಗ್ಬೇಕು, ಅತ್ತೆ ಮಾವನೆಲ್ಲ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಯಾವ ತರ ಇದೀರಿ ನೋಡ್ರಿ ನೀವು. ಹೌದ್ರಿ ಶಿವ ಅವರೇ. ಇವಾಗ ನಾವೇನೋ ಮದ್ವೆ ಆಗ್ತೀವಿ, ನಾವೆಲ್ಲ ಕಡೆ ಹೋಗ್ತೀವಿ. ಆದ್ರೆ ನಿಮ್ಮನ್ನ ಎತ್ತ ಅಪ್ಪ ಅಮ್ಮ ನಿಮ್ಮನ್ನ ಇಷ್ಟು ದಿನ ಬೆಳೆಸಕ್ಕೆ ಸಾಕಕ್ಕೇನೆ ಕಷ್ಟ ಬಿದ್ದಿರ್ತಾರೆ. ಅವರೆಲ್ಲೂ ಹೋಗಿರಲ್ಲ. ಯಾಕಂದ್ರೆ ಮಕ್ಕಳು ಮನೆ ಸಂಸಾರ ಅನ್ನೋದ್ರಲ್ಲೇ ಇರ್ತಾರೆ. ಇವಾಗ ನಾವು ಅವರು ಖುಷಿ ಕೊಟ್ಟಾಗ ಕರ್ಕೊಂಡೋಗಿ ಹೊರಕ್ಕೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ನಮ್ಗೆ ಆ ಖುಷಿಲೇ ತುಂಬಾ ಖುಷಿ ಇದ್ದಾರೆ. ಅದಕ್ಕೆ ಕಣ್ರಿ ನೀವೆಲ್ಲರಿಗೂ ತುಂಬಾ ಇಷ್ಟ ಆಗೋದು ಇದೇ ಕಾರಣಕ್ಕೆ. 100 ವರ್ಷ ಸುಖವಾಗಿ ಬರ್ತೀರ. ನನ್ನ ಮುದ್ದು ಕಣ್ರಿ ನೀವು. ನಂಗೆ ಅದಕ್ಕೆ ನೀವು ಅಂದ್ರೆ ಇಷ್ಟ. ಹಾಯ್ ವೀಕ್ಷಕರೇ, ನಮ್ಮ ಮದುವೆಗೆ ಎಲ್ಲರೂ ಕಾಂಗ್ರೆಸ್ ಹೇಳಿದ್ವಿ. ನಾವು ಇವತ್ತು ಹೇಳ್ತಿದ್ವಿ. ನಾನು ಯಾಕಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ದಿಲ್ಲ ಸರಿಯಾಗಿ, ಅದಕ್ಕೆ ಇವತ್ತು ಹೇಳಕತ್ತಾನ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ದು ಶಾಂತಿ ಅವ್ರಿಗೆ ಮದುವೆಗೆ ಎಲ್ಲರೂ ಶುಭ ಕೋರಿದ್ದೀರಾ. ಥ್ಯಾಂಕ್ ಯು. ನಾವು 100 ಕಾಲ ಸುಖವಾಗಿ ಬಾಳ್ತೀವಿ. ಮಗು ಆಗಲಿ ಬೇಗ ಅಂತ ಕೇಳಿದ್ದೀರಾ. ಅದು ಆದಷ್ಟು ಬೇಗ ಆಗುತ್ತೆ. ನಿಮ್ಮ ಕಮೆಂಟ್ಸ್ಗೆ
ಧನ್ಯವಾದಗಳು ರೀ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.